ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇವತ್ತು SSLCಯ ಭೂಗೋಳ ವಿಜ್ಞಾನ ಸಂಬಂಧಪಟ್ಟಂಥ 5ನೇ ಅಧ್ಯಾಯ ಭಾರತದ ಅರಣ್ಯ ಸಂಪತ್ತು ಎನ್ನುವಂತಹ ಒಂದು ಪಾಠದಲ್ಲಿ ವಿಚಾರವನ್ನು ಕುರಿತು ಮಾತನಾಡೋಣ. ಈ ಒಂದು ಪಾಠದಲ್ಲಿ ಅನೇಕ ಅಂಶಗಳನ್ನು ನಾವು ತಿಳ್ಕೊಳ್ತೇವೆ. ಮುಖ್ಯ ಅಂಶಗಳು: ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ, ಅರಣ್ಯಗಳ ವಿಧಗಳು ಮತ್ತು ಹಂಚಿಕೆ, ಅರಣ್ಯಗಳ ಸಂರಕ್ಷಣೆ, ವನ್ಯಜೀವಿಧಾಮ ಮತ್ತು ರಾಷ್ಟ್ರೀಯ ಉದ್ಯಾನಗಳು, ಭಾರತದ ಜೈವಿಕ ಸಂರಕ್ಷಣಾ ವಲಯಗಳು. ಇಷ್ಟು ಪ್ರಮುಖ ಅಂಶಗಳನ್ನು ನಾವು ವಿಚಾರವನ್ನು ಮಾಡ್ತೇವೆ ಈ ಒಂದು ಅಧ್ಯಾಯದಲ್ಲಿ. ಮೊದಲನೇದಾಗಿ ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಫೋಟೋ ಅರಣ್ಯಗಳ ಬಗ್ಗೆ. ಓಕೆ, ಅರಣ್ಯಗಳು ನೋಡ್ತಾ ಇದ್ದೀರಿ. ಏನು ಅರಣ್ಯ ಅಂದರೆ ಮೊದಲಾಗಿ ತಿಳ್ಕೋಬೇಕು. ಒಂದು ಮಾರ್ಕ್ಸಿಗೆ ಕೇಳ್ತಾರೆ, ವಿಚಾರವನ್ನು ಮಾಡಬೇಕು. ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ವೃಕ್ಷ ಮತ್ತು ಇತರೆ ಸಸ್ಯ ಸಂಕುಲಗಳಿಂದ ಆವರಿಸಿದ ವಿಶಾಲ ಭೂಭಾಗವನ್ನು ಅರಣ್ಯ ಎಂದು ಕರೆಯಲಾಗುತ್ತದೆ, ಅಥವಾ ಕಾಡು ಅಥವಾ ಅಂತ ಕರಿತೇವೆ ನಾವು. ವನ ಅಂತಲೂ ಕೂಡ ಕರಿತೇವೆ. ಕಾನನ, ಇಲ್ಲಿ ನಾನಾ ಹೆಸರುಗಳಿದ್ದಾವೆ. ಸೊ ಮುಖ್ಯವಾಗಿ ಅರಣ್ಯ, ಕಾಡು ಅಂತೇಳಿ ನಾವು ಅದನ್ನು ಕರೀತೇವೆ. ಓಕೆ, ಅಂದರೆ ವಿಶಾಲವಾದ ಒಂದು ರೀತಿಯ ಸಸ್ಯ ಇರೋದಿಲ್ಲ ಅಲ್ಲಿ. ನಾನಾ ಬಗೆಯ ಸಸ್ಯ ಸಂಕುಲಗಳು, ಪ್ರಾಣಿಗಳು ಇವೆಲ್ಲವುಗಳಿಂದ ಆವೃತವಾದಂಥ ದೊಡ್ಡ ಮಟ್ಟದ ವಿಸ್ತಾರವಾದಂತಹ ಒಂದು ಭೂಭಾಗ ಅಂತ ಕರಿತೀವಿ. ಅದನ್ನು ನಾವು ಕಾಡು ಅಂತೀವಿ. ಒಂದು ಮಾರ್ಕ್ಸಿಗೆ ಕೇಳ್ತಾರೆ. ಇದು ಸಾಮಾನ್ಯವಾಗಿ ಬೆಲೆ ಬಾಳುವಂತಹ ವೃಕ್ಷ ಇವುಗಳು ಇಲ್ಲಿ ಜಾಸ್ತಿ ಇರ್ತವೆ. ಬೆಲೆ ಬಾಳುವಂಥ ವೃಕ್ಷಗಳಿಂದ ಆವರಿಸಿರುವಂಥ ಪ್ರದೇಶ ಇದಾಗಿರ್ತದೆ. ನೋಡಿ ಎಷ್ಟು ಮರಗಳಿದ್ದಾವೆ ಅನ್ನುವಂಥದ್ದು. ಅಂದರೆ ಅಲ್ಲಿ ಶ್ರೀಗಂಧ, ಸಾಗುವಾನಿ, ಬೀಟೆ, ಹೊನ್ನೆ ಈ ಥರದ ನಾನಾ ರೀತಿಯ ಬೆಲೆ ಬಾಳುವಂಥ ಮರಗಳು ಇಲ್ಲಿ ಹೆಚ್ಚಾಗಿ ಬೆಳೆದಿರ್ತವೆ. ಓಕೆ, ಅರಣ್ಯಗಳು ನೈಸರ್ಗಿಕ ಅಥವಾ ಮಾನವ ಪೋಷಿತ ನೆಡುತೋಪುಗಳಾಗಿರಬಹುದು. ಅಂದರೆ ಅವಟ್ಟಿಗೆ ಅವೇನು ಕೂಡ ಬೆಳೆದಿರ್ಬೋದು, ಅಥವಾ ಕೆಲವರು ಮಾನವರು ಕೂಡ ಅದನ್ನು ಅಲ್ಲಿ ಗಿಡಗಳನ್ನು ಹಾಕಿ ಬೆಳೆಸಿರ್ತಕ್ಕಂಥದ್ದು ಕೂಡ ಇರುತ್ತೆ. ಬಟ್ ಇವೆರಡರಿಂದನೂ ಕೂಡ ನಿರ್ಮಾಣವಾಗಿರುವಂತಹ ಒಂದು ಪ್ರದೇಶ ಅಂತೇಳಿ ನಾವು ಕರಿಬೋದು. ಯಾವುದನ್ನ? ಅರಣ್ಯವನ್ನ. ವೆರಿ ಗುಡ್. ಓಕೆ, ನೋಡಿ, ಇದು ಪ್ರಾಮುಖ್ಯತೆ. ಇವುಗಳನ್ನ ಈಗ ನಿಮಗೆ ಕಾಡು ಅಂದ್ರೆ ಗೊತ್ತಾಯ್ತು, ಅರಣ್ಯ ಅಂದ್ರೆ ಗೊತ್ತಾಯ್ತು. ಸೊ ಇದರ ಪ್ರಾಮುಖ್ಯತೆಯನ್ನು ನೋಡೋಣ. ಈಗ ನಿಮ್ಗೆ 2ರಿಂದ 3 ಮಾರ್ಕ್ಸ್ ಕೇಳ್ತಾರೆ. ಇದನ್ನ ನೀವು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೋಬೇಕು. ಏನೇನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಕಾರಣಕ್ಕೆ ಇಂಪಾರ್ಟೆಂಟ್ ಆಗುತ್ತೆ? ಕೈಗಾರಿಕಾ ಕಚ್ಚಾ ಪದಾರ್ಥಗಳನ್ನು ಒದಗಿಸುತ್ತವೆ. ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳನ್ನು ಒದಗಿಸುತ್ತವೆ. ನೋಡಿ, ಇವತ್ತು ಅರಣ್ಯಾಧಾರಿತ ಕೈಗಾರಿಕೆಗಳಂತಲೇ ಇದ್ದಾವೆ. ಅವುಗಳಿಗೆ ಕಚ್ಚಾ ವಸ್ತು ಬೇಕು. ಕಚ್ಚಾ ವಸ್ತು ಇಲ್ಲದ್ರೆ ಅಲ್ಲಿ ಸಿದ್ಧ ವಸ್ತು ತಯಾರು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅರಣ್ಯಗಳಿಂದನೇ ಕಚ್ಚಾ ವಸ್ತು ಅಲ್ಲಿಗೆ ಹೋಗುತ್ತೆ. ಈ ಕೈಗಾರಿಕೆಗಳು ನಡಿಬೇಕು ಅಂದರೆ ಅರಣ್ಯಗಳಿಂದನೇ ಅದಕ್ಕೆ ಕಚ್ಚಾ ವಸ್ತು ಹೋಗ್ಬೇಕಾಗುತ್ತೆ. ಹಂಗಾಗಿ ಅದಕ್ಕೆ ಒದಗಿಸೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ, ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಿ, ಇವು ಪೀಠೋಪಕರಣಗಳು ನೀವೆಲ್ಲ ಬಳಸ್ತಾ ಇರಿ, ಕುತ್ಕೊಂಡಿದ್ದೀರಲ್ವಾ, ಇವಷ್ಟು ಕೂಡ ಅರಣ್ಯದಿಂದ ಬಂದಿರತಕ್ಕಂಥ ಮರಗಳನ್ನು ಬಳಸ್ಕೊಂಡೇ ಸಿದ್ಧ ವಸ್ತುಗಳನ್ನು ತಯಾರು ಮಾಡಿರ್ತಾರೆ. ನೋಡ್ತಿದ್ದೀರಲ್ಲ, ಇಲ್ಲಿ ಕೈಗಾರಿಕೆಗಳ ಫೋಟೋವನ್ನು ಹಾಕಿದ್ದೇನೆ. ಎರಡನೇದು, ಜಾನುವಾರುಗಳಿಗೆ ಮೇವನ್ನು ಒದಗಿಸುತ್ತವೆ. ಇವತ್ತು ಎಷ್ಟೋ ಪ್ರಾಣಿ ಪಕ್ಷಿಗಳು ಅಷ್ಟೇ ಅಲ್ಲ, ಮನುಷ್ಯರು ಕೂಡ ಇವತ್ತು ನಾವು ಅದಕ್ಕೆ ಆಹಾರವನ್ನು ಅರಸ್ಕೊಂಡಿದ್ದೀವಿ. ಓಕೆ, ಅದರಲ್ಲೂ ಹೆಚ್ಚಿನದಾಗಿ ಪ್ರಾಣಿ ಪಕ್ಷಿಗಳು ಅರಣ್ಯವನ್ನ ಮೇವಿಗಾಗಿ ಬಳಸ್ಕೊಳ್ತವೆ. ಹಾಗಾಗಿ ಮೇವನ್ನು ಅವುಗಳಿಗೆ ಒದಗಿಸೋದ್ರಿಂದ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿದೆ. ಎಷ್ಟೋ ಜನ ನೋಡಿ ಮರ ಕಡಿತಕ್ಕಂಥ ಕೆಲಸಗಳನ್ನ ಅದು ಮಾಡ್ತಾ ಅವರು ಕೂಡ ಅದನ್ನ ಆದಾಯ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೀರಿ, ಅದಲ್ವಾ? ಅದೊಂದೇ ಅಲ್ಲ, ಆ ಕಾಡುಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಆಮೇಲೆ ಅಲ್ಲಿ ಈ ರೀತಿಯ ಒಂದು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಎಷ್ಟೋ ಮಂದಿ, ಸಾವಿರಾರು ಮಂದಿ, ಇವತ್ತು ಅದನ್ನು ಲಕ್ಷಾಂತರ ಮಂದಿ ಇದ್ದಾರೆ ಅಂತ ಒಂದು ಅವಕಾಶಗಳನ್ನು ಕಲ್ಪಿಸುತ್ತದೆ. ಹಂಗಾಗಿ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಿಸುತ್ತವೆ. ಉದಾಹರಣೆ, ನೀರಾಗಿರ್ಬೋದು, ಒಂದು ಸುಂದರ ವಾತಾವರಣ ಆಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಮಳೆ ಆಗಿರ್ಬೋದು, ಅಲ್ಲಿನ ಮಣ್ಣಿನ ಫಲವತ್ತತೆ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ರೀತಿಯ ಮೇಲ್ಮೈ ಲಕ್ಷಣಗಳನ್ನು ಇವು ಸಂರಕ್ಷಣೆ ಮಾಡ್ತವೆ. ಉದಾಹರಣೆ, ನೀವು ನೋಡಿರ್ತೀರಿ, ಕೇಳಿರ್ತೀರಿ, ಮರಗಿಡಗಳು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಬಹುತೇಕವಾಗಿ ಏನು ಬರುತ್ತೆ? ಎಸ್, ವೆರಿ ಗುಡ್. ಯಾವುದೋ ಹೆಚ್ಚಿನದಾಗಿ ಮಳೆ ಬರುತ್ತೆ ಅಲ್ವಾ? ಸೊ ಹೀಗೆ ಭೂಮಿಯ ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಿಸುವಂಥ ಕೆಲಸಗಳನ್ನು ಈ ಅರಣ್ಯಗಳು ಮಾಡ್ತವೆ. ಓಕೆ, ಹಂಗಾಗಿ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಪ್ರವಾಹ ಮತ್ತು ಮಣ್ಣಿನ ಸವೆತವನ್ನು ನಿಯಂತ್ರಿಸ್ತವೆ. ನೋಡಿ, ಇವತ್ತು ಬಹುತೇಕವಾಗಿ ಈಗ ಉದಾಹರಣೆಯಲ್ಲಿ ಒಂದು ಮರ ಇದೆಯಪ್ಪ, ಈ ಮರ ಇಲ್ಲ ಅಂದಿದ್ರೆ ಬಹುತೇಕವಾಗಿ ನೀರು ಸರಾಗವಾಗಿ ಹರ್ಕೊಂಡು ಹೋಗ್ಬಿಡ್ತಿತ್ತು ಹೊರಗಡೆ. ಇವತ್ತಿಂತ ಯಥೇಚ್ಛವಾಗಿ ಮರಗಳು ಅಲ್ಲಿ ಇರೋದ್ರಿಂದ ಅಲ್ಲಿ ಆ ಭಾಗಗಳಲ್ಲಿ ಯಥೇಚ್ಛವಾಗಿ ಮಳೆ ಬೀಳುತ್ತೆ, ನದಿಗಳು ಹರಿತವೆ. ಹಾಗಾಗಿ ಹೆಚ್ಚಿನದಾಗಿ ಮಳೆ ಇರೋದ್ರಿಂದ ಮಣ್ಣು ಕೊಚ್ಕೊಂಡು ಹೋಗದೇ ಇರೋ ಹಾಗೆ, ಪ್ರವಾಹ ಆಗದೇ ಇರೋ ಹಾಗೆ ಏನು ಮಾಡ್ತವೆ, ಈ ಮಣ್ಣನ್ನು ಬಿಗಿಯಾಗಿ ಹಿಡ್ಕೊಂಡು ಪ್ರವಾಹ ಆಗದೇ ಇರೋ ಹಾಗೆ ಈ ಮರಗಿಡಗಳು ಅಲ್ಲಿ ಸಂರಕ್ಷಣೆಯನ್ನು ಮಾಡ್ತವೆ. ಎಲ್ಲಿ ಸಾಧ್ಯ ಇದು? ಅರಣ್ಯಗಳಲ್ಲಿ. ಎಸ್, ವೆರಿ ಗುಡ್.
ಮರುಭೂಮೀಕರಣವನ್ನು ತಡೆಯುತ್ತವೆ. ಇವತ್ತು ನೋಡಿ ಮರುಭೂಮಿ ಇದ್ರೆ ಒಳ್ಳೇದಲ್ಲ, ಅರಣ್ಯಗಳು ಹೆಚ್ಚಿದ್ರೆ ಒಳ್ಳೇದು ಅಲ್ವಾ. ಸೊ ಇವತ್ತು ನೋಡಿ, ಇವತ್ತು ಇದು ಯಥೇಚ್ಛವಾಗಿ ವಿಸ್ತಾರವಾಗಿ ಬೆಳೆದಿರೋದ್ರಿಂದ ಮರುಭೂಮಿಯ ವಾತಾವರಣ ನಮಗೇನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ. ಆ ಮರುಭೂಮೀಕರಣವನ್ನು ತಡೆಯುವಂಥ ಕೆಲಸಗಳನ್ನ ಮಾಡ್ತಾವೆ. ಹಂಗಾಗಿ ಇಂಪಾರ್ಟೆಂಟ್. ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸುತ್ತವೆ. ನಾನು ಆಗ್ಲೇ ಹೇಳಿದೆ, ಬಿಗಿಯಾಗಿ ಮಣ್ಣನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಪ್ರವಾಹ ಆಗೋದಿಲ್ಲ, ಮಣ್ಣು ಕೂಡ ಕೊಚ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಹಂಗಾಗಿ ಆ ಮಣ್ಣು ಫಲವತ್ತತೆ ಅಲ್ಲಿನೇ ಇರುತ್ತೆ. ಹಾಗಾಗಿ ಆ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸೋದಕ್ಕೂ ಏನು ಮಾಡ್ತವೆ, ಸಹಾಯವನ್ನ ಮಾಡ್ತವೆ ಮಕ್ಕಳೇ. ಆಮೇಲೆ ಪರ್ಯಾವರಣ ಸಮತೋಲನವನ್ನ ಕಾಪಾಡ್ತವೆ. ಅಲ್ಲಿನ ಒಂದು ಪ್ರಾಣಿ ಪಕ್ಷಿಗಳೇ ಆಗಿರ್ಬೋದು ಅಥವಾ ಆಹಾರ ಆಗಿರ್ಬೋದು. ಸೊ ಅಲ್ಲಿನ ಒಂದು ಬೇಟೆ ಆಡ್ತಕ್ಕಂಥ ಜೀವನ ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಜೀವನ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಪ್ರತಿಯೊಂದು ಜೀವಿಗಳಿಗೂ ಸುಂದರ ವಾತಾವರಣವನ್ನು ಕಲ್ಪಿಸೋದ್ರ ಜೊತೆಗೆ, ಜೀವನವನ್ನು ಕೊಡೋದ್ರ ಜೊತೆಗೆ ಮನುಷ್ಯನಿಗೂ ಕೂಡ ಒಂದು ಸುಂದರ ಬದುಕನ್ನ, ಒಂದು ವಾತಾವರಣವನ್ನು ಸೃಷ್ಟಿಸುವಂಥ ಕೆಲಸವನ್ನ ಮಾಡಿ. ಒಟ್ಟಾರೆ ಹೇಳೋದಾದ್ರೆ ಉತ್ತಮವಾದಂಥ ಒಂದು ಪರ್ಯಾವರಣ, ಒಂದು ವಾತಾವರಣವನ್ನು, ಸಮತೋಲನವನ್ನು ಕಾಪಾಡುವಂಥ ಕೆಲಸವನ್ನ ಈ ಅರಣ್ಯಗಳು ಮಾಡ್ತವೆ. ಇಲ್ಲಿನ ಚಿತ್ರಗಳನ್ನು ನೋಡ್ತಾ ಇದ್ರಿ, ಎಲ್ಲವೂ ಕೂಡ ಇಲ್ಲೆಲ್ಲವೂ ಅರಣ್ಯದಡಿ ಎಲ್ಲವೂ ಜೀವನವನ್ನು ಮಾಡ್ತಾ ಇರೋದು, ಎಲ್ಲದಕ್ಕೂ ಕೂಡ ಆರಾಮ ಸುಂದರ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಸಹಾಯವಾಗುತ್ತದೆ. ಹಾಗಾಗಿ ಇದು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ವನ್ಯಜೀವಿಗಳಿಗೆ ಆಶ್ರಯ ನೀಡುತ್ತವೆ. ನೋಡಿ ಆಲ್ಮೋಸ್ಟ್ ವನ್ಯಜೀವಿಗಳು ಎಲ್ಲಿರ್ತವೆ ಅಂತ, ವನ್ಯಜೀವಿಗಳು, ವನ್ಯ ಅಂದರೆ ಬಹುತೇಕವಾಗಿ ಕಾಡಿನಲ್ಲಿ ವಾಸ ಮಾಡುವಂಥ ಜೀವಿಗಳು. ಅಲ್ಲಿ ಒಂದು ರೀತಿಯ ಜೀವಿಗಳು ಇಲ್ಲ, ಲಕ್ಷಾಂತರ ಜೀವಿಗಳು ಇವತ್ತು ಅರಣ್ಯಗಳ ಅಡಿಯಲ್ಲಿ ವಾಸವನ್ನ ಮಾಡ್ತಾ ಇದ್ದಾವೆ ಅಲ್ವಾ ಮಕ್ಕಳೇ. ಹಾಗಾಗಿ ಅವುಗಳಿಗೆ ಜೀವನ ಕಲ್ಪಿಸೋದ್ರಿಂದ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಓಕೆ, ಇಷ್ಟು ನಮಗೆ ಬಹುತೇಕವಾಗಿ ಅಂಶಗಳನ್ನು ಒದಗಿಸೋದ್ರಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅರಣ್ಯಗಳ ವಿಧಗಳು. ನೋಡಿ, ಇದನ್ನು ಕೂಡ 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ ಮಕ್ಕಳೇ, ಬಹುತೇಕ 3 ಮಾರ್ಕ್ಸಿಗೆ ಅನ್ನೋಕ್ಕಿಂತ 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಭಾರತದಲ್ಲಿ ಅರಣ್ಯಗಳ ವಿಧಗಳನ್ನು ನಿರ್ಧರಿಸುವಂಥ ಅಂಶಗಳು. ಈ ವಿಧಗಳನ್ನು ಮಾಡ್ತೀವಲ್ವ, ಸುಮ್ಮನೆ ಮಾಡೋದಿಲ್ಲ, ಯಾವ ಒಂದು ಅಂಶಗಳನ್ನು ಇಟ್ಕೊಂಡು ವಿಧಗಳನ್ನು ಅಲ್ಲಿ ಏನು ಮಾಡ್ತೀವಿ, ನಾವು ಮಾಡ್ತೇವೆ. ಯಾವುದರಿಂದ? ಅರಣ್ಯಗಳ ವಿಧಗಳನ್ನು ನೋಡ್ತೇವೆ. ಒಂದನೇದು ವಾಯುಗುಣ, ಅಲ್ಲಿರ್ತಕ್ಕಂಥ ಸುಂದರವಾದ ವಾಯುಗುಣ. ಆ ವಾಯುಗುಣಗಳ ಆಧಾರದ ಮೇಲೆ ವಿಧಗಳನ್ನು ಮಾಡ್ತಾ ಇದ್ದೇವೆ. ಎರಡನೇದು ಮಣ್ಣು, ಅಲ್ಲಿರ್ತಕ್ಕಂತಹ ಮಣ್ಣು ನೋಡ್ತಾ ಇದ್ದಾರೆ. ಒಂದೊಂದು ಫೋಟೋಗಳನ್ನು ನಾನು ನಿಮಗೆ ಹಾಕ್ತಾ ಇದ್ದೇನೆ. ಮೂರನೇದು ಮೇಲ್ಮೈ ಲಕ್ಷಣಗಳು, ಅಲ್ಲಿರ್ತಕ್ಕಂಥ ಪ್ರಮುಖ ಮೇಲ್ಮೈ ಲಕ್ಷಣಗಳ, ಅರಣ್ಯ ಯಾವ ರೀತಿ ಇದೆ, ಅಲ್ಲಿನ ಮಣ್ಣಿನ ಫಲವತ್ತತೆ, ಅಲ್ಲಿನ ಭೂಮಿಯ ಮೇಲ್ಮೈ ಲಕ್ಷಣಗಳು ಯಾವ ರೀತಿ ಇದೆ, ಅದರಗಳ ಆಧಾರದ ಮೇಲೆ ಅಲ್ಲಿನ ಅರಣ್ಯವನ್ನು ಬೇರೆ ಬೇರೆ ರೀತಿಯ ವಿಧಗಳಾಗಿ ವಿಭಜನೆಯನ್ನು ಮಾಡಿಕೊಂಡಿದ್ದೇವೆ. ಸೊ ಯಾವ್ಯಾವ? ವಾಯುಗುಣ, ಮಣ್ಣು ಮತ್ತು ಮೇಲ್ಮೈ ಲಕ್ಷಣಗಳು, ಇವು ಪ್ರಮುಖವಾಗಿ ಕಂಡು ಬರ್ತವೆ. ಇವುಗಳ ಆಧಾರದ ಮೇಲೆ ನಾವು ಅನೇಕ ವಿಧಗಳನ್ನಾಗಿ ಮಾಡಿಕೊಂಡಿದ್ದೇವೆ ಮಕ್ಕಳೇ. ಭಾರತ ಅರಣ್ಯಗಳನ್ನು ಒಟ್ಟು ಆಗ್ಲೇ ಹೇಳಿದ್ನಲ್ಲ, ವಾಯುಗುಣ ಮತ್ತೆ ಮಣ್ಣು ಮೇಲ್ಮೈ ಲಕ್ಷಣಗಳು ಏನಿದೆಯಲ್ಲ, ವಾಯುಗುಣ, ಮಣ್ಣು, ಮೇಲ್ಮೈ ಲಕ್ಷಣಗಳನ್ನ ಆಧರಿಸಿ ಒಟ್ಟು 6 ಪ್ರಮುಖ ವಿಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡಿದ್ದೇವೆ. ಒಂದು ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು, ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು. ಎರಡನೇದು, ಇಲ್ಲಿ ನೋಡ್ತಾ ಇದ್ದೀರಿ, ಫೋಟೋಗಳನ್ನಾಗಿ ಕೊಡ್ತಾ ಇರ್ತೀನಿ, ನೋಡ್ತಾ ಇರಬೇಕು. ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು, ಆಮೇಲೆ ನಿಮ್ಮ ಡೆಫಿನೇಷನ್ ಅನ್ನು ಮುಂದಿನ ಮತ್ತೆ ತಿಳಿಸ್ತೀನಿ. ಎರಡನೇದಾಗಿ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಮೂರನೇದು ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು. ನಾಲ್ಕನೇದು ಮರುಭೂಮಿ ಸಸ್ಯವರ್ಗ. ಐದನೇದು ಪರ್ವತ ಕಾಡುಗಳು. ಆರನೇದು ಮ್ಯಾಂಗ್ರೋವ್ ಕಾಡುಗಳು. ಸೊ ಇಷ್ಟು ಒಟ್ಟು 6 ರೀತಿಯ ಒಂದು ವಿಧಗಳನ್ನು ನಾವು ಕಾಣ್ತೇವೆ ಇದರಲ್ಲಿ, ಅರಣ್ಯಗಳ ವಿಧದಲ್ಲಿ. ಓಕೆ, ಉಷ್ಣವಲಯದ ನಿತ್ಯ ಹರಿದುವ ಕಾಡುಗಳು, ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು, ಮರುಭೂಮಿ ಸಸ್ಯವರ್ಗ, ಪರ್ವತ ಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು. ಓಕೆ ಮಕ್ಕಳೇ, ಮುಂದೆ ನೋಡಿ. ಮೊದಲನೇದಾಗಿ ಯಾವುದು? ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು. ಬಹುತೇಕ ನಿಮಗೆ ಹೆಸರೇ ತಿಳಿಸುತ್ತೆ, ನಿತ್ಯ ಹರಿದ್ವರ್ಣ ಕಾಡುಗಳು. ಇದರಲ್ಲಿ ಏನು ವೈಶಿಷ್ಟ್ಯತೆಗಳಿದೆ ಕೇಳಬಹುದು. 2ರಿಂದ 3 ವರ್ಷ ಕೇಳ್ತಾರೆ, ಯಾಕೆಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳ ವೈಶಿಷ್ಟ್ಯತೆಗಳೇನು ಈ ಥರದ್ದೆಲ್ಲ ಕೇಳ್ತಾರೆ. ಸೊ ಬಹುತೇಕವಾಗಿ ಗಮನವನ್ನು ಹರಿಸ್ಬೇಕು. ನೋಡಿ ಮಕ್ಕಳೇ, ಇಲ್ಲಿ ನಿಮಗೆ ಬಹಳಷ್ಟು ಬ್ಯೂಟಿಫುಲ್ ಆದಂಥ ಒಂದು ಚಿತ್ರವನ್ನು ನೋಡ್ತಾ ಇದ್ದೀರಿ. ಓಕೆ, ಈ ವಿಧದ ಅರಣ್ಯಗಳಲ್ಲಿ ಇರ್ತಕ್ಕಂಥ ಲಕ್ಷಣಗಳು ಯಾವುವು ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಈ ವಿಧದ ಅರಣ್ಯಗಳು ಸುಮಾರು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ವಾರ್ಷಿಕ ಮಳೆಯಾಗುವಂತಹ ಭಾಗಗಳಲ್ಲಿ ಕಂಡು ಬರ್ತವೆ. ಯಾವ ರೀತಿಯ ಕಾಡುಗಳು? ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು. ಅಂದರೆ 250 ಸೆಂಟಿಮೀಟರ್ ಅಂದರೆ ಅದು ಬಹುತೇಕ ಕಡಿಮೆ ಅಲ್ಲ, ಬಹುತೇಕ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ. ಅಲ್ಲಿ ಜಾಸ್ತಿ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ನೋಡಿ, ಇಲ್ಲಿ ಮಳೆಯನ್ನು ಕೊಟ್ಟಿದ್ದೀವಿ ನೋಡಿ, ಮಳೆ ಬರ್ತಕ್ಕಂಥ ಸಿಂಬಲನ್ನು. ಆ ಪ್ರದೇಶಗಳಲ್ಲಿ ಈ ಥರದ ಕಾಡುಗಳು ಏನಾಗಿರ್ತವೆ? ನಿರ್ಮಾಣ ಆಗಿರ್ತವೆ. ಅವು ಪ್ರಮುಖವಾಗಿ ನೋಡಿ, ಉದಾಹರಣೆ ಹೇಳ್ತೀನಿ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಹಾಗೂ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ನಾಗಾಲ್ಯಾಂಡ್,
ಮೇಘಾಲಯ, ತ್ರಿಪುರ, ಮಣಿಪುರಗಳ ಬೆಟ್ಟಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಹಂಚಿಕೆಯಾಗಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಯಾವ ಉಷ್ಣವಲಯದ ನಿತ್ಯ ಹರಿದ್ವಾರ ಕಾಡುಗಳು. ಬಹುತೇಕವಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಈ ವಸ್ತು ಸೀನ್ರಿ ಏನು ಕಾಣ್ತಾ ಇದೀವಲ್ಲ, ಇಲ್ಲಿ ಸಿಂಕ್ ಆಗ್ತಿದೆ ನೋಡಿ, ಸಿಂಕ್ ಆಗ್ತಿದೆಯಲ್ಲ, ಅದಷ್ಟು ಪ್ರದೇಶಗಳು ಬಹುತೇಕವಾಗಿ ಇದು ಉಷ್ಣವಲಯದ ನಿತ್ಯ ಹರಿದ್ವಾರ ಕಾಡುಗಳನ್ನು ನಾವು ಗಮನಿಸಬೇಕಾಗತ್ತೆ. ಸಿಂಕ್ ಆಗ್ತಿದೆ ನೋಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ, ಇದನ್ನು ಈ ಭಾಗವನ್ನು ಗಮನಿಸ್ಬೇಕಾಗತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಫೋಟೋವನ್ನು ಕೊಟ್ಟಿದ್ದೇವೆ. ಓಕೆ, ಈ ಭಾಗಗಳಲ್ಲಿ. ಸೊ ಈ ಒಂದು ಕಾಡುಗಳು ಬಹುತೇಕವಾಗಿ ನೋಡಲಿಕ್ಕೆ ದಟ್ಟವಾಗಿರ್ತವೆ ಮತ್ತು ಇಲ್ಲಿ ಮರಗಳು ಎತ್ತರಕ್ಕೆ ಬೆಳೆಯುತ್ತವೆ. ತುಂಬ ಎತ್ತರವಾದಂಥ ಮರಗಳು ನೋಡ್ತಿರ್ತೀವಿ, ಸಿಕ್ಕಾಪಟ್ಟೆ ಎತ್ತರವಾಗಿ ಬೆಳೆದಿರ್ತವೆ ಮರಗಳು, ಯಾಕೆಂದರೆ ಮಳೆ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಯಥೇಚ್ಛವಾಗಿ ಎತ್ತರವಾಗಿ ಬೆಳೆದಿರ್ತವೆ. ಆಮೇಲೆ ಮರಗಿಡಗಳು, ಇಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಇವೆಲ್ಲ. ಮರಗಿಡಗಳು ಯಾವುದೇ ಒಂದೇ ಅವಧಿಯಲ್ಲಿ ಎಲೆಗಳನ್ನು ಉದುರಿಸುವುದಿಲ್ಲ. ಯಾವ ಒಂದು ಬಹುತೇಕವಾಗಿ ಎಲೆ ಉದುರಿಸುವಂಥದ್ದು ತುಂಬಾ ಕಡಿಮೆ. ಓಕೆ, ಅಂಥ ವಿಷಯ. ಹೀಗಾಗಿ ಅವು ಏನಾಗ್ತವೆ, ಸದಾ ಹಸಿರಾಗಿರ್ತವೆ. ಮಳೆನೂ ಜಾಸ್ತಿ ಬರುತ್ತೆ, ಎಲೆನೂ ಕೂಡ ಜಾಸ್ತಿ ಉದುರಿಸೋದಿಲ್ಲ. ಸೊ ಹಾಗಾಗಿ ಮಣ್ಣಿನ ಫಲವತ್ತತೆನೂ ಕೂಡ ಹೋಗಿರೋದಿಲ್ವಲ್ಲ. ಸೊ ಹಾಗಾಗಿ ವರ್ಷಾನುಗಟ್ಟಲೆ ಬಹುತೇಕವಾಗಿ ಎಲೆ ಉದುರಿಸ್ತಾರೆ, ಹಚ್ಚ ಹಸಿರಾಗಿ ಕಾಣ್ತವೆ ಆ ಕಾಡುಗಳು. ಅರ್ಥ ಆಯ್ತಲ್ಲ ಯಾಕೆ ಅಂತ. ಆಮೇಲೆ ನೋಡಿ, ಇನ್ನೊಂದು ವಿಶೇಷ ಏನಂದರೆ, ಇವು ಯಥೇಚ್ಛವಾಗಿ ಅಗಲವಾಗಿ ಕೂಡ ಬೆಳೀತವೆ. ಅದನ್ನು ಕೂಡ ಬೇಕಾದ್ರೆ ಸೇರಿಸ್ಕೋಬೋದು ಮಕ್ಕಳೇ ನೀವು ಪಾಯಿಂಟ್ಸನ್ನು. ಅಗಲವಾಗಿ ಹರಡಿಕೊಂಡಿರ್ತವೆ, ಚಪ್ಪರದ ರೀತಿಯಲ್ಲಿ ಹರಡಿಕೊಂಡಿರ್ತವೆ. ಹಾಗಾಗಿ ಸೂರ್ಯನ ಕಿರಣಗಳು ಭೂಮಿಗೆ ಬೀಳೋದಿಲ್ಲ. ಆ ಸೂರ್ಯನ ಕಿರಣಗಳು ಭೂಮಿಗೆ ಬೀಳದೇ ಇರೋದ್ರಿಂದ ಬೇಗ ನೀರು ಆವಿಯಾಗುವುದಿಲ್ಲ, ನೀರಿನ ಅಂಶ ಆವಿಯಾಗುವುದಿಲ್ಲ. ಹಂಗಾಗಿ ನೀರಿನ ಅಂಶ ಆವಿ ಆಗದೆ ಇರೋದ್ರಿಂದ ಆ ನೀರಿನ ಅಂಶ ಅಲ್ಲೇ ಜಾಸ್ತಿ ಇರೋದ್ರಿಂದ ಆ ನೀರನ್ನು ಹೀರ್ಕೊಂಡೇ ಅವು ಸದಾಕಾಲ ಹಸಿರಾಗಿ ಇರ್ತವೆ. ಅರ್ಥ ಆಗ್ತಿದೆಯಲ್ಲ, ನೀರು ಬೇಗ ಆವಿಯಾಗೋದಿಲ್ಲ, ಬುಡ ಏನಾಗಿರ್ತವೆ ಸುತ್ತಮುತ್ತ ಹಸಿಯಾಗಿರುತ್ತೆ ಯಥೇಚ್ಛವಾಗಿ. ಹಂಗಾಗಿ ಓಕೆ, ಇದೊಂದು ನಿಮ್ಮ ಗಮನದಲ್ಲಿ ಇರಲಿ. ಬಟ್ ಇಲ್ಲಿ ಬೆಳೀತಕ್ಕಂಥ ಪ್ರಮುಖ ಒಂದು ಮರಗಳು ಯಾವ, ತೇಗ, ಬೀಟೆ, ಯಬೋನಿ, ಮಹೋಗನಿ, ಗುರ್ಜಾನ್ ಮತ್ತು ಚಂಪಾ ಇಲ್ಲಿ ಬೆಳೆಯುವಂಥ ಪ್ರಮುಖ ಮರಗಳು. ಇವನ್ನ ಪ್ರಮುಖವಾಗಿ ಗಮನಿಸಬಹುದಾಗ್ತದೆ ಮಕ್ಕಳೇ. ಓಕೆ, ನೆಕ್ಸ್ಟ್ ಉಷ್ಣವಲಯದ ಎಲೆ ಉದುರಿಸುವಂತಹ ಕಾಡುಗಳು. ಇವು ವರ್ಷದಲ್ಲಿ 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವಂತಹ ಭಾಗಗಳಲ್ಲಿ ಕಂಡುಬರುತ್ತವೆ. ಓಕೆ, ಎಷ್ಟು? 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವಂಥ ಭಾಗಗಳಲ್ಲಿ ಕಂಡುಬರುತ್ತವೆ. ಇವುಗಳನ್ನು ಪರ್ಣಪಾತಿ ಅರಣ್ಯ ಅಂತಲೂ ಕೂಡ ಕರಿತೀವಿ. ಅಂತ ಕರಿತೀವಿ, ಪರ್ಣಪಾತಿ ಅರಣ್ಯ ಅಂತ ಕರಿತೀವಿ. ಅಂದರೆ ಬಹುತೇಕವಾಗಿ ಒಂದು ಮೀಡಿಯಂಗಿಂತ ಜಾಸ್ತಿ ಇರುತ್ತೆ ಮಳೆ. ಓಕೆ, ಅದು 100ರಿಂದ 200 ಸೆಂಟಿಮೀಟರ್ ಇರುತ್ತೆ. ಒಂದು ಅವರೇಜ್ ಅಂತ ಹೇಳ್ಬೋದು ಬಹುತೇಕವಾಗಿ. ಇದನ್ನು ಪರ್ಣಪಾತಿ ಅರಣ್ಯ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು ಮಕ್ಕಳೇ. ಉಷ್ಣವಲಯದ ಎಲೆ ಉದುರಿಸುವ ಕಡೆಗಳನ್ನು ಪರ್ಣಪಾತಿ ಅರಣ್ಯ ಅಂತ ಕರಿತೀವಿ. ಅದು 1 ಮಾರ್ಕ್ಸಿಗೆ ಕೇಳ್ತಾರೆ, ನೆನಪಿನ ಇಟ್ಕೊಳ್ಳಿ. ಓಕೆ, ಸೊ ದೇಶದ ವಿಶಾಲವಾದ ಪ್ರದೇಶದಲ್ಲಿ ಇವು ಹಂಚಿಕೆಯಾಗಿವೆ. ಬಹಳಷ್ಟು ಯಥೇಚ್ಛವಾಗಿ ಕಂಡು ಬರ್ತಕ್ಕಂಥ ಕಾಡಂದರೆ ಇದೆ. ಓಕೆ, ಜಾಸ್ತಿ ಪ್ರದೇಶದಲ್ಲಿ ಇವು ಏನಾಗಿದ್ದಾವೆ, ವಿಸ್ತಾರವಾಗಿ ಹರಡಿಕೊಂಡಿದ್ದಾವೆ. ಮುಖ್ಯವಾಗಿ ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು ಭಾಗಗಳನ್ನೊಳಗೊಂಡ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳು ಹಾಗೂ ಛೋಟಾನಾಗಪುರ ಪ್ರಸ್ಥಭೂಮಿ, ಹಿಮಾಲಯದ ಪಾದಭಾಗಗಳು, ಒಡಿಶಾ ಮತ್ತು ಪಶ್ಚಿಮ ಬಂಗಾಳಗಳ ಕೆಲವು ಭಾಗಗಳಲ್ಲಿ ಇವೇನಾಗಿದ್ದಾವೆ, ಹಂಚಿಕೆಯಾಗಿರ್ತಕ್ಕಂಥದ್ದು ಗಮನಿಸ್ಬೋದು. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟು ಭಾಗ ಸೆಂಟ್ರ್ ಕಾಣಿಸ್ತಾ ಇದೆಯಲ್ಲ, ಈ ಭಾಗ, ಇಷ್ಟು ಭಾಗಗಳಲ್ಲಿ ಯಥೇಚ್ಛವಾಗಿ ಹರಡಿಕೊಂಡಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗ್ತದೆ. ಈ ಅರಣ್ಯಗಳ ಮರಗಳು ವಸಂತ ಋತು ಮತ್ತು ಬೇಸಿಗೆ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಉದುರಿಸ್ತವೆ. ಈ ವಸಂತ ಋತು ಏನು ಬೇಸಿಗೆ ಕಾಲ ಆರಂಭ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಬೇಸಿಗೆ ಬರೋದ್ರಿಂದ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗೋದ್ರಿಂದ ಸ್ವಲ್ಪ ಎಲೆ ಉದುರಿಸಲಿಕ್ಕೆ ಆರಂಭ ಮಾಡ್ತವೆ. ಬಹುತೇಕವಾಗಿ ನಮ್ಮ ಸುತ್ತಮುತ್ತಲು ಇರೋದೆಲ್ಲ ಬಹುತೇಕವಾಗಿ ಇದೇ ಥರದ ಕಾಡುಗಳು ಜಾಸ್ತಿ. ಓಕೆ, ಹೀಗಾಗಿ ಇವುಗಳನ್ನು ಮಾನ್ಸೂನ್ ಕಾಡುಗಳು ಅಂತಲೂ ಕೂಡ ಕರಿತೇವೆ. ಅಂದರೆ ಮಾನ್ಸೂನ್ ಟೈಮಲ್ಲಿ ಇವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಹೆಸರಾಗ್ತವೆ. ಬಹುತೇಕವಾಗಿ ಬೇಸಿಗೆ ಸಮಯ ಬಂದಾಗ ಏನಾಗ್ತವೆ, ಎಲೆಯನ್ನು ಉದುರಿಸ್ತವೆ. ಹಾಗಾಗಿ ಮಾನ್ಸೂನನ್ನು ಆಧರಿಸಿಕೊಂಡು ಇವು ಹಸಿರಾಗೋದ್ರಿಂದ ಬಹುತೇಕವಾಗಿ ಆ ಹಿನ್ನೆಲೆಯಲ್ಲಿ ಮಾನ್ಸೂನ್ ಕಾಡುಗಳು ಅಂತ ಇವನ್ನ ಕರೀತೇವೆ. ಓಕೆ, ಇಲ್ಲಿ ಬೆಳೆಯುವಂಥ ಪ್ರಮುಖ ಮರಗಳೆಂದರೆ ತೇಗ, ಸಲೆ, ಶ್ರೀಗಂಧ, ಕೆಂದಾಳೆ, ತಪಸಿ ಮರ, ಮತ್ತಿ, ದೊಡ್ಡಬಾಗೆ, ಮಾವು, ಬೇವು, ಹುಣಸೆ ಇನ್ನೂ ಮುಂತಾದಂತಹ ಕೆಲವು ಒಂದು ಪ್ರಮುಖ ಮರಗಳು ಈ ಒಂದು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳಲ್ಲಿ ಯಥೇಚ್ಛವಾಗಿ ಬೆಳೀತಕ್ಕಂಥದ್ದನ್ನು ಗಮನಿಸ್ಬೋದು. ಇಂಥ ಸಸ್ಯವರ್ಗವು ಬಹುತೇಕ ಇಷ್ಟು ಬಹುತೇಕವಾಗಿ ನಮಗೆ ಯಾವುದು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳ ಬಗ್ಗೆ ಬಹುತೇಕವಾಗಿ ನಾವು ಗಮನಿಸ್ಬೋದಾಗ್ತದೆ ಮಕ್ಕಳೇ ಅನ್ನೋದು. ಸೊ ಇಷ್ಟು ಪ್ರಮುಖ ಅಂಶಗಳನ್ನು ನಾವು ಇಲ್ಲಿಗೆ ಇಷ್ಟು ಗಮನಿಸೋಣ. ಇನ್ನು ಮುಂದಿನ ಅಂಶಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಗಮನಿಸ್ತಾ ಹೋಗೋಣ. ಓಕೆ, ಎಲ್ರಿಗೂ ಧನ್ಯವಾದಗಳು. ಸೊ ಬಹುತೇಕವಾಗಿ
ಈ ಒಂದು ಪಾಠದಲ್ಲಿ ಬಹುತೇಕವಾಗಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖ ಅಂಶಗಳನ್ನು ನಾವು ಕುರಿತು ಮತ್ತೆ ವಿಚಾರವನ್ನು ಮಾಡೋಣ. ಸೊ ಈಗ ಅದರಲ್ಲಿ ಹಾಗಾದರೆ ಎಷ್ಟು ವಿಧಗಳು, ಇಲ್ಲಿ ಎಷ್ಟು ವಿಧಗಳನ್ನಾಗಿ ಮಾಡಿದ್ದೇವೆ ಮಕ್ಕಳೇ? 6 ವಿಧಗಳು. ಓಕೆ, ಇಷ್ಟಿರಲಿ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ ಇರಲಿ.